ಪ್ರೀತಿ ಎಂದರೆ ಯಾರಿಗೆ ಇಷ್ಟ ಇಲ್ಲ? ಪ್ರೀತಿ ಎಲ್ಲರಿಗೂ ಬೇಕೇ ಬೇಕು. ಆದರೆ ಕೆಲವೊಬ್ಬರಿಗೆ ಪ್ರೀತಿ ಸಿಗುವುದು ಬಹಳ ಕಷ್ಟ. ಕೆಲವರಿಗೆ ಪ್ರೀತಿ ಸಿಕ್ಕರೂ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇರುವುದಿಲ್ಲ. ಜೀವನದಲ್ಲಿ ಹಣ ಸಂಪತ್ತು ಇದ್ದರೆ ಮಾತ್ರ ನಮ್ಮ ಜೊತೆ ಹೊಂದಿಕೊಳ್ಳುವ ಸಂಬಂಧಗಳು, ಹಣವಿದ್ದಾಗ ಮಾತ್ರ ಸ್ನೇಹವನ್ನು ತೋರ್ಪಡಿಸುವ ಬಂಧು ಬಳಗ, ಇವರೆಲ್ಲರ ಜೊತೆ ಬದುಕುವುದಕ್ಕಿಂತ ಒಂಟಿಯಾಗಿ ಜೀವಿಸುವುದೇ ಒಳ್ಳೆಯದು. ನಿಮ್ಮನ್ನು ಪ್ರೀತಿಸಿ ನಂತರ ನಿಮ್ಮನ್ನು ಬಿಟ್ಟು ಹೋದರೆ ಅವರನ್ನು ಬಿಟ್ಟು ಹೋಗಲು ಬಿಡಿ. ಯಾವುದೇ ಕಾರಣಕ್ಕೂ ಅವರನ್ನು ತಡೆಯಬೇಡಿ. ನಮ್ಮವರು ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾವೇ ದೂರ ಆಗೋದು ಒಳ್ಳೆಯದು. ಸ್ವಲ್ಪ ಆದರೂ ಮರ್ಯಾದೆ ಉಳಿಯುತ್ತೆ. ನಾವು ಅವರ ಹಿಂದೆ ಪದೇ ಪದೇ ಅಲಿಯುವುದಕ್ಕೆ ಅವರ ಕಣ್ಣಿಗೆ ಮೂರ್ಖರ ಥರ ಕಾಣುತ್ತೇವೆ. ಅವರು ಬಿಜಿಯಾಗಿದ್ದರೆ ಅವರನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು. ಅವರೇ ಲೀವ್ ಮಿ ಅಲೋನ್ ಅನ್ನೋ ಬದಲು ನಾವೇ ಮುಚ್ಕೊಂಡು ಅವರಿಂದ ದೂರ ಆಗಬೇಕು. ನಿಮ್ಮನ್ನು ಪ್ರೀತಿಸಿ ಮೋಸ ಮಾಡಿದವರನ್ನು ಹೋಗಲು ಬಿಡಿ. ಅವರನ್ನು ಬಿಟ್ಟು ಸಂತೋಷವಾಗಿರಬೇಕಾದ್ರೆ ಈ 3 ಕೆಲಸಗಳನ್ನು ತಪ್ಪದೇ ಮಾಡಿ. ಮೊದಲನೆಯದು, ನಿಮ್ಮನ್ನು ಅವರು ಬಿಟ್ಟು ಹೋಗುವುದಕ್ಕೆ ಮೊದಲು ಕಾರಣಗಳನ್ನು ತಿಳಿದುಕೊಳ್ಳಿ. ಯಾರೇ ನಿಮ್ಮ ಜೀವನದಲ್ಲಿ ಸುಮ್ಮನೆ ದೂರ ಆಗೋದಿಲ್ಲ. ಹಾಗೊಂದು ವೇಳೆ ದೂರ ಆದರೂ ನಿಮ್ಮಲ್ಲೇ ಏನು ಕೊರತೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ನಿಮ್ಮ ಬಡತನ ನೋಡಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನೇ ನೀವು ಮೆಟ್ಟಿ ನಿಲ್ಲಬೇಕು. ನಿಮ್ಮ ಸಕ್ಸಸ್ ನೋಡಿ ಮನಸ್ಸಿನಲ್ಲಿ ಅವರೇ ಅಂದುಕೊಳ್ಳಬೇಕು, ಇಂಥವನಿಗೆ ನಾನು ಮೋಸ ಮಾಡಿದನಲ್ಲ ಎಂದು ಸಾಯೋವರೆಗೂ ಪಶ್ಚಾತ್ತಾಪ ಪಡಬೇಕು. ನಿಮ್ಮ ಬಗ್ಗೆ ನೆನೆಸಿಕೊಳ್ಳುವಾಗಲೆಲ್ಲ ಅವರ ಹಣೆಯಿಂದ ಬೆವರು ಸುರಿಯಬೇಕು. ಎರಡನೆಯದು, ಬಿಟ್ಟು ಹೋದವರ ಕೊರಗಿನಲ್ಲಿ ಕೂರುವ ಬದಲು ನಿಮ್ಮ ದುಡಿಮೆಯ ಕಡೆಗೆ ಗಮನ ಕೊಡಿ. ಬಿಟ್ಟು ಹೋದವರು ಹೋಗ್ತಾರೆ, ಹಾಗಂತ ಅವರ ನೆನಪಿನಲ್ಲಿ ಕೂರುವ ಬದಲು ನಿಮ್ಮ ತಂದೆ ತಾಯಿಯ ಬಗ್ಗೆ ಯೋಚಿಸಿ. ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ನೀವು ಅವರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ದುಡಿಮೆಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ. ಬಿಟ್ಟು ಹೋದವರು ನಿಮ್ಮ ಮೇಲೆ ಸ್ವಲ್ಪನಾದರೂ ಪ್ರೀತಿ ಇದ್ದಿದ್ರೆ ಅವರೇ ವಾಪಸ್ ಬರ್ತಾರೆ, ಇಲ್ಲಾಂದರೆ ಹೋಗ್ತಾನೆ ಇರ್ತಾರೆ. ಇನ್ನು ಕೊನೆಯದಾಗಿ, ಯಾರಿಗೆಲ್ಲ ಕಷ್ಟ ಅಂತ ನಿಮ್ಮ ಮನಸ್ಸಿಗೆ ನೀವೇ ಮನವರಿಕೆ ಮಾಡಿಕೊಳ್ಳಿ. ಜೀವನದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟಗಳಿವೆ, ನೋವುಗಳಿವೆ, ಸಮಸ್ಯೆಗಳಿವೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಿ. ಕಷ್ಟಗಳಿಲ್ಲದೆ ಮನುಷ್ಯನೇ ಇಲ್ಲ. ಅಂಥವರು ಈ ಜಗತ್ತಿನಲ್ಲಿ ಎಷ್ಟು ಜನ ಬದುಕುತ್ತಿದ್ದಾರೆ? ಅಂಥದ್ರಲ್ಲಿ ದೇವರು ನಮಗೆ ಯಾವುದರಲ್ಲಿ ಕಡಿಮೆ ಮಾಡಿದ್ದಾನೆ? ಗಟ್ಟಿಮುಟ್ಟಾದ ದೇಹ, ರಟ್ಟೆಯಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಈ 3 ಕೆಲಸ ಮಾಡಿದರೆ ನಿಮ್ಮ ಜೀವನ ಬದಲಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಮುಂದೆ ಬಂದರೂ ಕೂಡ ಅವರನ್ನು ನೋಡಿ ನೀವು ಇನ್ನೂ ಚೆನ್ನಾಗಿ ಬದುಕಬೇಕು ಎಂಬ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನಷ್ಟು ಹೆಚ್ಚಿನ ಲವ್ ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.